ಏನೇನಾಗ್ತಿಲ್ಲ ಡೀಟೇಲ್ ಆಗಿ ಹೇಳಿ ಸರ. ದೇವನಕಟ್ಟಿ ಊರಾಗ ಕೂತಿದ್ರಿ ನಾವು 3 ಮಂದಿ. ಮಾರುತಿ ಲೆಟ್ಟರಿ, ಮಾರುತಿ ಗಂಟೇರಿ ಮತ್ತು ನಾನೊಬ್ಬರಿ ಕೂತಿದ್ವಿ ರೀ. ಕೂತಾಗ ಗಾಡಿ ಫಾಲೋ ಮಾಡಾಕೈತ್ರಿ. ಇದು ಯಾವುದೋ ಅವ್ರ ಮಹೀಂದ್ರ ರೀ, ಕಾರ್ ಗಾಡಿ. ನಮಗೇನು ಸಮಸ್ಯೆ ರೀ, ಇವ್ರು ಏನು ಮಾಡೋಕ್ಕಿಲ್ಲ ಹಿಂಗತ್ತೇಳಿ ನಾವು ಅಲ್ಲೇ ಕೂತವ್ರಿ. ಕುಣುಡ್ಕ ಏನಾಯ್ತು ರೀ, ಅವ್ನು ಬಂದು ಇರಪ್ಪ ಕೆಟ್ಟ ಜಗಳ ತೆಗಿಯಾಕತ್ರಿ. ನಿಮ್ಮ ಅವ್ನ ಮಕ್ಕಳ ರೊಕ್ಕ ನಿಮ್ಗೆ ಕೊಡೋದ್ರಿ ಅನ್ನೋದು ಮಕ್ಕಳ್ರೆ ಮನೆಗೆ ಬಂದು ರೊಕ್ಕ ಕೇಳ್ತೀರಿ, ಹಂಗಾತು ಹಿಂಗಾತು ಹೋದ್ರಾಕತ್ರಿ. ಹೋದ್ರ ಅಂತ ಏನಾಯ್ತು ಇರಪ್ಪ ಅಂತ ನಾನು ಕೇಳ್ರಿ. ಮುಂದೆ ಬರ್ರಿ ಅಂದ್ರಿ. ಮುಂದೆ ಬರಂತ ನಾವು ಬುಧಾ ಕ್ರಾಸಿಗೆ ಬಂದಿಲ್ಲ, ಆದ್ರೆ ಆತಪ್ಪ ಬರ್ತೇವೆ ಮಾರುತಿ ಲೆಟ್ಟೆ ನಾರಿ ನಮ್ಮ ಮಾರುತಿ ಗಂಟಿ ರೀ ಅಂತ ಏನಾಯ್ತು ರೀ. ಅವ್ರೊಂದು ಗಾಡಿ ಮೇಲೆ ಮಾರುತಿ ಗಂಟಿ ಮತ್ತು ರೀ ಅವ್ನು ಮಾರುತಿ ಲೆಟ್ಟೆ ಒಂದು ಗಾಡಿ ಮೇಲೆ ಕೂತಾರೆ. ನಾವು ಒಂದು ಗಾಡಿ ಮೇಲೆ ಐತ್ರಿ, 2 ಗಾಡಿ ಇದ್ವಿ ರೀ. ಅಂತ ಮುಂದೆ ಬರ್ಬೇಕಂದ್ರೆ ಏನಾಯ್ತು ರೀ, ಅವ್ನು ರಾಡ್ಲಿ ಬಿಡಾಕ ಮುಂದೊಂದು ಅರ್ಧ ಕಿಲೋಮೀಟ್ರ್ ಬರ್ಬೇಕಂದ್ರೆ ರಾಡ್ಲಿ ಬಿಡಾಕ ಚಾಲು ಮಾಡಿ. ಗಾಡಿ ಮೇಲೆ ಹೋಗ್ತಾ ಸೈಡ್ 2-3 ಮಂದಿ ಇದ್ರಲ್ಲ, ಅವ್ರು ಕಾರ್ದಾಗ ತೊಗೊಂಡು ಬಿಡಾಕ ಚಾಲು ಮಾಡಿರಿ. ಬಿಡಾಕ ಚಾಲು ಮಾಡ್ಬೇಕು. ಮುಂದೆ ಒಂದು 100 ಫುಟ್ ಬರ್ಬೇಕಂದ್ರೆ ಕಾರ್ ಗಾಡಿ ಗುದಿಸಿದ್ರಿ. ಗುದಿಸಿ ಒಂದು ಸೈಡ್ ಎಲ್ಲ ಗಾಡಿ ತರಿಬಿದ್ರಿ. ಯಾನು ಆ ಕಡೆ ಅವರು ಎಲ್ಲ ಅಂತಂಬರ್ಗೆ ಹೇಳಿದ್ರಲ್ಲ, ಅವ್ರದ್ದು ಮನೆ ಮಗಳಾಗ ಅಲ್ಲೇ ರೀ. ಎಲ್ಲರೂ ಸ್ವಚ್ಛ ಕಾರ ಬಡಿಗೆ ಅದು ಕಬ್ಬು ಕಡಿಗೆ ಹೋಯ್ತಾರೆ. ಇವನ್ನೆಲ್ಲ ತೊಗೊಂಡ್ರಿ. ಏನು ಮಾಡಿರಿ, ಹೆಂಗಸರು ಗಂಡಸರು ಎಲ್ಲ ಕೂಡಿ ಬಂದ್ರೆ ಅವ್ರೊಂದು 10-11 ಮಂದಿ ರೀ. ಎಲ್ಲರೂ ಕೂಡಿ ಬಂದು ಅವು ಮಾರುತಿ ಲೆಟ್ಟಿದನಲ್ಲ ಕಬ್ಬು ಕಡಿಗೆ ಹೋಯ್ತಲೆ, ಅವು ಮಾರುತಿ ಅಕ್ಕಿವಾಟಿರಿ, ಮಾರುತಿ ವಸಂತ ಅಕ್ಕಿವಾಟಿರಿ. ಅವು ತಲಬಾರ್ಲಕ್ಕೆ ಇಡಾಕ ಚಾಲು ಮಾಡಿದ್ರಿ ಅಲ್ಲಿ ಬಿದ್ದಲ್ಲಿ. ಹಾಂ ಅಂತ ಮಾರುತಿ ಗಂಟಿಗೆ ಏನು ಮಾಡಿದ್ರಿ, ಇದರಲ್ಲಿ ಕೆಬ್ಬನ್ ರಾಡ್ಲಿ ಕೊಯ್ತಲ್ಲಿ ಹಾಕಕ್ಕೆ ಚಾಲು ಮಾಡಿರಿ. ಅಂತ ಎಡ್ಡು ಆದ ಬಳಕ ಮತ್ತೆ ಕಾರ್ ಗಾಡಿ ಅವು ಅಜ್ಜಪ್ಪ ಅಕ್ಕಿಬಿಟ್ಟದನ್ರಲ್ಲ, ಕಾರ್ ಗಾಡಿ ತೊಗೊಂಬಂದು ಹೊಳ್ಳಿ ರಿವರ್ಸ್ ಗುದ್ದಾಕ ಚಾಲು ಮಾಡಿದ್ರಿ. ತೊಗೊಂಡು ಮುಂದೆ ಹೊಂಟ್ರಿ. ತೊಗೊಂಡು ಹೋಗಿ ಮತ್ತು ಲಾಸ್ಟ್ ಏನು ಮಾಡಿರಿ ಹೋಯ್ತನ್ರಿ, ಮುಂದೆ ತಂದು ಕಾರ್ ಗಾಡಿ ರೀ. ನೆತ್ತ ಕಾರ್ ಗಾಡಿ ಅವರ ಸ್ವತಃ ಕಲ್ಲು ಉಗಿದ್ರಿ. ಏನು ಮಾಡಿ ಹೋಯ್ತು ಹೊಳಿಸಿಬಿಟ್ರಿ. ಅವ್ರ ಮನೆಯವ್ರು ಅಲ್ಲೇ ಎಲ್ಲರೂ ಅಲ್ಲೇ ಸ್ಪಾಟ್ ಮೇಲೆ ಅಲ್ಲಿದ್ದಾರೆ. ಮುಂದೆ ನಾವು ಮತ್ತೆ ಏನಾದ್ರು ಹೋಯ್ತಂದ್ರೆ ನನಗೆ ಹಿಡ್ಕೋರು ಅವ್ನು ಐತಿ ಗಟ್ಟಿ ಚೋಟ ಎಲ್ಲಿದಾರೆ ಮಕ್ಕಳು ಅನ್ನೋದಕ್ಕಂದ್ರೆ ಗಾಡಿ ಹೊಳಿಸಿನ್ರಿ. ಅಲ್ಲಿ ಇಟ್ಟು ಒಂದು 100 ಫುಟ್ ಫರ್ಕ್ ಐತೆ ರೀ. ಆಟ್ರಾಗ ಹೊಳಸ್ಬಿಡ್ಬೇಕಂದ್ರೆ ಹಿಡ್ಕೊಳಕತ್ರಿ. ಯಾರು ರೀ ಅವರು ಸ್ವತಃ ಏನು ಆಕ್ಸಿಡೆಂಟ್ ತೋರಿಸ್ಬೇಕು ಸಂಬಂಧ ರೀ, ಮರ್ಡರ್ ಅಂತ ತೋರಿಸೋದಲ್ಲ ರೀ. ಒಟ್ಟು ಅವ್ರದ್ದು ಈಗ ಕಾಯಮ್ಮ ಇದ್ದಾರೆ ರೀ. ತೋರಿಸ್ಬಾರ್ದ್ರಿ. ಒಟ್ಟು ಏನೋ ಆಕ್ಸಿಡೆಂಟ್ ತೋರಿಸ್ಬೇಕು, ನಾವು ಹೊರಗೆ ಇರಬೇಕು. ಈ ಟೈಪ್ ಮಾಡಿ ಯಾರು ರೀ ಈ ಸಂಬಂಧ ಏನಂದ್ರೆ ರೀ, ಮಾರುತಿ ಲೆಟ್ಟೆ ಏನದನ್ರಿ ಅವರಲ್ಲಿ ಪಡಕ್ 3 ವರ್ಷ ಕಬ್ಬು ಕಡಿತಿದ್ರಿ. ಅಂದ್ರೆ ಇವ ಗಾಯಕದ್ರಿ. ಏನಾಯ್ತು ಪ್ರಾಬ್ಲಮ್ ರೀ, ಇವ ಆ ಕಡೆ ಫಂಕ್ಷನ್ ಕೊಂಡ್ರಲ್ಲ, ಅವ್ರಿಗೆ ಏನಂತ ಒಂದು 50,000 ರೂಪಾಯಿ ಅಡ್ವಾನ್ಸ್ ತೊಗೊಂಡಿದ್ರಿ. ಅಂತ ಏನದನಕತ್ರಿ, ಇವ್ ಇರಪ್ಪ ಅಕ್ಕಿಬಿಟ್ಟದನ್ರಲ್ಲ ಕಟ್ ಕಿರಿಕಿರಿ ಮಾಡಕತ್ರಿ. ನೀವು ಕಬ್ಬು ಗಿಡಕ್ಕೆ ಬರ್ಲಿಕ್ಕೆ ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತಾನೆ ಅಂತ ಏನು ಮಾಡಿದ್ರಿ, ಮೊದಲೇ ಬಡ್ತಾನೆ ಜಲಮ್ ರೀ ಪಾಪ ಅಂತ ಅವ್ರು ಒಂದು ಆ ಕಡೆ ಬಂಗಾರ ಒತ್ತೆ ಇಟ್ಟು ಅಂತ 45,000 ಕೊಟ್ರಿ. ಇನ್ನು 5,000 ರೂಪಾಯಿ ಬಾಕಿ ಇತ್ತು. ಏನಂದ್ರೆ ನನ್ನ ಪಗಾರ ಇನ್ನೂ ಒಂದು ತೊಡೆ ಕಬ್ಬು ಕಡ್ದಿದ್ರಲ್ಲ, ತಪ್ಪು ತೊಡೆದ್ರಿ. ಆ ಪಗಾರ ಹಿಸಾಬ್ ಮಾಡಿರಿ, ನಿಮ್ಗೆ ಏನು ಅಮೌಂಟ್ ಕೊಡೋದಿಲ್ಲ, ನಾನು ಕೊಡ್ತೇನೆ. ಉಳ್ದು ನಾನು ನನಗೆ ಹತ್ತಿದ್ರೆ ನೀವು ಕೊಡೋಕ್ರೆ ನಿನಗೆ ಹತ್ತಿರ ನಾ ಕೊಡ್ತಂದು ಅಂದಿದ್ರಿ. ನನ್ನ ಮುಂದೆಲ್ಲ 24 ತಾಸು ನಾನು ಕೂಡಿರೋರು ನನ್ನ ಕಣ್ಣು ಮುಂದೆ ಐತಿ. 5,000 ರೂಪಾಯಿ ಕೊಡ್ಲಾರಿ ಅಂತ ಮಾರುತಿ ಗಂಟಿದ ರೊಕ್ಕ ಕೊಡಾಡ್ದಿರಿ ಇವ್ರು. ಯಾರು ರೀ, ಒಂದು 2-3 ಲಕ್ಷ ರೂಪಾಯಿ. 1 ವರ್ಷ ಸೀಸನ್ ಕಬ್ಬು ಜಿಗಿದ್ರಿ. ಅವ್ನು ರೊಕ್ಕ ಕೊಡ್ಲಾಗಿರಿ ಅವ್ರು. ಕೊಡ್ಲಾಗಿರೋ ನೀವು ಕೊಡಲ್ಲ. ಏನು ಹರ್ಕೋತಿ ಊರಾಗ ರೌಡಿ ಜಾಮ್ ಐತ್ರಿ ಅವ್ರದ್ದು. ಊರಾಗ ಜಾತ್ರೆ ನಡೆದ ಏನು ನಡೆದು ತಲವಾರ ತೊಗೊಂಡ್ಬರ್ತಾರೆ. ಮತ್ತು ಏನಾಗೈತೆ ರೀ, ಆಕ್ಸಿಡೆಂಟಾಗಿ 3 ದಿನ ಆಯ್ತು ರೀ. ಇನ್ನಾದರೂ ಆರೋಪಿಗಳು ಸಿಕ್ಕಿಲ್ಲ ಅಂತ ಹೇಳ್ತಾರೆ ಪೊಲೀಸರು. ನಮ್ಮ ದೋಸ್ತಂಗೆ ನ್ಯಾಯ ಅನ್ನೋದು ಒಟ್ಟು ಇಲ್ಲ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ಮಹಾಂತೇಶ್ ಗಂಟೆ ಅಂತ. 3 ಮಂದಿ ಕೂಡಿದ್ದಾರೆ ನೋಡಿ.